ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿಗೇನ್ ಟೀ ತಂದ್ಕೊಡ್ತೀರಾ ಅಥವಾ ನಾನೇ ಹೋಗಿ ಮಾಡ್ಕೊಳ್ಳೋ? ಮಧುರ ಅವ್ರೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೌಡ್ರೆ. ಯಾರಿಗ ಮಧುರ ಅವ್ರ ಒತ್ತರನ ಉಗಿತಾ ಇದಾರಿ? ಚೇಚೆ ಹಾಗೇನೂ ಇಲ್ಲ, ಜಾನಿ ಟೀ ಮಾಡಕ್ ಹೇಳಿದ್ದೆ, ಆಗ್ಲಿಂದ ತಂದ್ಕೊಡ್ತೀನಿ ಅಂತ ವೇಟ್ ಮಾಡಿಸ್ತಿದ್ದಾರೆ. ಮಧುರ ಅವ್ರೆ ನೀವ್ ಯಾಕೆ ಬ್ಯಾರೆ ಕೆಲ್ಸಗಾರನ ಇಟ್ಕೋಬಾರ್ದು? ರೀ ಗೌಡ್ರೆ, ನನ್ನ ಮನೆ ಕೆಲಸದವನು ಅನ್ಕೊಂಡ್ರಾ? ಯಜಮಾನನ್ ತರ ಅಂತೂ ಕಾಣ್ತಾ ಇಲ್ಲ. ಏನಂದ್ರೆ? ಜಾನಿ ಏನಿದು, ಸಕ್ಕರೆನೇ ಹಾಕಿಲ್ಲ. ಗ್ರೀನ್ ಟೀ ಸಕ್ಕರೆ ಹಾಕ್ದೆ ನಾನು ಕುಡಿಯಲ್ಲ ಅಂತ ಗೊತ್ತಿಲ್ವಾ? ನಾಲ್ಗೆ ಎಲ್ಲ ಕೆಟ್ಟೋಯ್ತು. ಸಾರಿ, ಐ ಆಮ್ ವೆರಿ ಸಾರಿ. ಕೊಡು, ಸಕ್ಕರೆ ಹಾಕೊಂಬರ್ತೀನಿ. ನನಗೊಂದು ಬಿಸಿ ಬಿಸಿ ಗ್ರೀನ್ ಟೀ. ಅಂಗಡಿಲಿ ಪಟಾಪಟಿ ಚಡ್ಡಿ ಬನ್ನಿ ಅಂತ ಕೂಗಿ ಗಾಡ್ಲೆಲ್ಲ ಕಟ್ಕೊಂಡ್ಬಿಟ್ಟದೆ. ಒಸಿ ಸಕ್ಕರೆನ ಜಾಸ್ತಿ ಹಾಕೊಂಬನ್ನಿ. ಮಧುರ ಅವ್ರ ಜೊತೆ ಕುಡಿತಾ ಇದ್ರೆ ಹಿತವಾಗೂ ಇರ್ತದೆ, ಸಿಹಿಯಾಗೂ ಇರ್ತದೆ. ರೇ, ನೀವು ಕೇಳಿದ ಕೂಡಲೇ ತಂದ್ಕೊಡಕ್ಕಿದ್ದೇನೆ ಟೀ ಶಾಪ್ ಅನ್ಕೊಂಡೇನ್ರಿ? ನಮ್ಮ ಏರಿಯಾ ಮೂಲಲ್ಲಿರೋ ಟೀ ಅಂಗಡಿಗೆ ಹೋಗಿ ಕುಡಿರಿ, ಇನ್ನೂ ಹಿತವಾಗಿರುತ್ತೆ. ಜಾನಿ ನೇಬರ್ಸ್ ಹತ್ರ ಹೀಗ ಮಾತಾಡೋದು? ನೇಬರ್ಸ್ ಅಲ್ಲ, ನಮ್ಮ ಪ್ರಾಣ ತಿನ್ನಕ್ ಬಂದಿರೋರು. ಇನ್ನೇನ್ ಮಧು, ಕರಿದೇ ಇದ್ರು ಒಕ್ಕರಿಸಿ ನನ್ನ ರಕ್ತನ ಕುದಿಯೋ ತರ ಮಾಡ್ತಿದ್ದಾರೆ. ಆಯ್ತು ಬುಡಿ ಅಣ್ಣ ಯಪ್ಪನವ್ರೆ, ನಾಳೆಯಿಂದ ಬತ್ತ ಐಸ್ ತಕೊಂಬಂದು ನಿಮ್ಮ ಕೈಯಲ್ಲಿ ಇಡ್ತೀನಿ. ಕುದಿಯೋ ರಕ್ತ ತಣ್ಣಗಾಯ್ತದೆ. ಮಧುರ ಅವ್ರೆ, ಅಣ್ಣ ಯಪ್ಪನವ್ರನ್ನ ಕಟ್ಕೊಂಡು ನೀವು ಶಾನೆ ತೊಂದರೆ ಅನುಭವಿಸ್ತಾ ಇದ್ದಾರಲ್ವಾ? ಹಾಗೇನಿಲ್ಲ ಗೌಡ್ರ, ಕೆಲವೊಂದ್ಸಲ ಕೆಲಸ ಜಾಸ್ತಿ ಆದಾಗ ಹಾಗೆ ಮಾಡ್ತಾರಷ್ಟೇ. ಮೈಗಳ್ತನ ಅನ್ನಿ, ಇಂಥ ಸೋಮಾರಿಗಳು ಹೊಟ್ಟಿಲಿ ಇದ್ದು ಬಿಟ್ರೆ ನಿಮಗ್ ಕಷ್ಟ ಆಯ್ತದೆ. ಗೌಡ್ರ ಏನ್ ಮಾತಾಡ್ತಿದ್ದೀರಾ? ಜಾನಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಾನು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅದೇ ನನಗೆ ಕಷ್ಟ. ಏನಂದ್ರೆ? ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂದಿ. ಅಲಂಟಿ ತೊಂದರೆ ಇಲ್ಲ. ವಾಟ್ ಇಸ್ ದಿಸ್ ಜಾನಿ? ಸಕ್ಕರೆ ಹಾಕೊಂಬನ್ನಿ ಅಂದ್ರೆ ಚೂರ ಹಾಕಿದಿರಾ. ಇನ್ನು ಕಹಿ ಕಹಿ ಆಗೇ ಇದೆ. ಇವತ್ತು ಯಾಕೋ ನಿಮ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ನಾನೇ ಹೋಗಿ ಮಾಡ್ಕೊಳ್ತೀನಿ. ನೀವು ಬಟ್ಟೆ ಒಗ್ದಿಡಿ. ರೀ ಗೌಡ್ರೆ, ನಿಮ್ಗೆ ಯಾವಾಗಿಂದ ಗ್ರೀನ್ ಟೀ ಕುಡಿಯೋ ಶೋಕಿ ಶುರು ಆಯ್ತು? ನೀವು ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಾಗಿಂದ ಏನ್ರಿ ಹೇಳ್ತಿದ್ರಾ? ಇರೋ ಸುತ್ತನೇ ಹೇಳ್ತಾನೆ ಅಣ್ಣ ಯಪ್ಪನವ್ರೆ, ನೀವು ಮಧುರ ಅವ್ರಿಗೆ ಗಂಡ ಅಲ್ಲ, ಗುಲಾಮ. ಗೌಡ್ರೆ, ನೀವು ಅತಿಯಾಗಿ ಮಾತಾಡ್ತಿದ್ದೀರಾ? ನಾನು ಅತಿಯಾಗಿ ಮಾತಾಡ್ತಾ ಇಲ್ಲ, ನೀವು ಅತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಇತಿಮಿತಿಯಾಗಿ ಹೇಳ್ತಾವನಿ. ರೀ, ನಿಮ್ದು ನೀವು ನೋಡ್ಕೊಳ್ರಿ. ನಿಮ್ ಬಟ್ಟೆಲ್ ಕೊಳೆ ಇಟ್ಕೊಂಡು ಬೇರೆಯವ್ರ ಬಟ್ಟೆ ಕೊಳೆ ತೋರ್ಸಕ್ ಬರ್ಬೇಡಿ. ಅಣ್ಣಪ್ಪನವ್ರೆ, ನನ್ನ ಬಟ್ಟೆಲ್ ಕೊಳೆ ಆದ್ರೆ ಒಗೆಯಕ ನಾನು ಹೆಂಡ್ರವಳೆ, ಆದ್ರೆ ನಿಮ್ಮ ಬಟ್ಟೆಲ್ ಕೊಳೆ ಆದ್ರೆ ನೀವೇ ಒಕ್ಕಬೇಕು. ಅದಕ್ಕೆ ಹೇಳೋದು ನೀವು ಹೆಂಡ್ರು ಗುಲಾಮ ಅಂತ. ಗೌಡ್ರೆ, ಪದೇ ಪದೇ ಗುಲಾಮ ಅಂದ್ರೆ ಚೆನ್ನಾಗಿರಲ್ಲ. ಅಲ್ಲ ರೀ, ನೀವ್ಯಾವತ್ತು ನಿಮ್ ಹೆಂಡತಿ ಗುಲಾಮ ಆಗಿಲ್ವಾ? ಗುಲಾಮ್ಗಿರಿ ಅನ್ನೋದು ಈ ಗೌಡನ ರಕ್ತದಲ್ಲೇ ಇಲ್ಲ. ಕಣ್ಣು ಬಿಟ್ರೆ ಸಾಕು, ಪುಟ್ಮಲ್ಲಿ ಗಡ ಅಂತ ನಡುಕ್ತಾಳೆ. ಕೂತ್ಕೊತಾಳೆ, ನಿಂತ್ಕೊತಾಳೆ. ನಿಮ್ ತರ ಕೈ ಕಡಿತೈಟ್ಗಲೆ ತಲೆ ಬಗ್ಗಿಸ್ಕೊಂಡು ಹೋಗಲ್ಲ. ಗೌಡ್ರೆ, ನಾನು ಗುಲಾಮ ಅಲ್ಲ. ಜಾನಿ, ಈಗಲೇ ಬಟ್ಟೆ ಹೋಗಿ ಕೊಲ್ಟೇಡಾರ್ರಿ. ಇದಕ್ಕೆ ಹೇಳೋದು ನೀವು ಹೆಂಡ್ರು ಗುಲಾಮ ಅಂತ. ನೀವಿಬ್ಬರು ಈಗ ನನ್ನ ಹಿಪ್ನೋಟಿಸಮ್ ಮೋಡಿಗೆ ಒಳಗಾಗಿದ್ದೀರಾ. ನೀವು ನನ್ನ ಮಾತನ್ನು ಕೇಳ್ತೀರಾ? ನೀವಿಬ್ರು ನನ್ನ ಗುಲಾಮರು, ನಾನು ನಿಮ್ಮ ಸಾಹೇಬ. ನಾನು ಹೇಳಿದಾಗೆ ನೀವು ಕೇಳಬೇಕು. ಕೇಳ್ತೀವಿ. ಐ ಲೈಕ್ ಇಟ್. ನೋಡು, ನಿಂತ್ಕೊಳ್ಳಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಐ ಲೈಕ್ ಇಟ್. ನೋಡು, ಕೆಳಗೆ ಬನ್ನಿ. ಈಗ ನೀವಿಬ್ಬರು ಕೋಳಿ ಕೂಗಿದೆ ನಮ್ಮನೆ ಕೂಗಬೇಕು. ಈಗ ಬೆಳಗಾಯ್ತು. ಈಗ ನೀನು ಇವನ ಕೆಪ್ತಂಡೆಗೆ ಮುಟ್ಬೇಕು, ನೀನು ಅವನ ಕೆಪ್ತಂಡೆಗೆ ಮುಟ್ಬೇಕು. ಐ ಲೈಕ್ ಇಟ್. ಈಗ ನೀವಿಬ್ಬರು ನನ್ನ ಕೆಪ್ತಂಡೆಗೆ ಮುಟ್ಬೇಕು. ಐ ಲೈಕ್ ಇಟ್. ಈಗ ನೀವಿಬ್ಬರು ನಿಮ್ಮ ಮನೆಗೆ ಹೋಗಿ. ಇವ್ರಿಗೇನು ಅಂತದ್ ಮಾಡ್ದೆ? ನೀನು ಹೇಳ್ದಾಗೆ ಕೇಳ್ತಿದ್ದಾರೆ. ಹಿಪ್ನೋಟಿಸಮ್. ಹಿಪ್ನೋಟಿಸಮ್? ಎಸ್, ನನಗೆ ಹಿಪ್ನೋಟಿಸಮ್ ಮಾಡ್ಲಿಕ್ಕೆ ಗೊತ್ತುಂಟು. ಇದು ಹಿಪ್ನೋಟಿಸಮ್ ಮಾಡೋ ಲಾಕೆಟ್. ಇದರಿಂದ ಅವರಿಗೆ ಹಿಪ್ನೋಟಿಸಮ್ ಮಾಡಿದ್ದೆ. ಇದನ್ನ ಇಟ್ಕೊಂಡು ಯಾರನ್ನ ಬೇಕಾದ್ರೂ ಹಿಪ್ನೋಟೈಸ್ ಮಾಡ್ಬೋದಾ? ಎಸ್, ನಾನು ಹಿಪ್ನೋಟಿಸಮ್ ಮಾಡಿದೆ ಅಂದ್ರೆ ಕೂರ್ಬೇಕು, ನಿಲ್ಲ ಅಂದ್ರೆ ನಿಲ್ಬೇಕು. ರಾಕಿ, ಈ ವಿದ್ಯೆ ನನಗೂ ಹೇಳ್ಕೊಡೋ. ನೀವು ಕಲಿತೀನಿ ಅಂದ್ರೆ ಹೇಳಿಕೊಡುವಲ್ಲ, ನನಗೊಬ್ಬ ಸ್ಟೂಡೆಂಟ್ ಸಿಕ್ಕಿದಾಗೆ ಆಗ್ತದೆ. ಹೇಳ್ಕೊಡೋ. ಅತಿ ಪ್ರೀತಿ ನನಗೆ ಭೀತಿ ಉಂಟು ಮಾಡ್ತದೆ. ಐ ಲೈಕ್ ಇಟ್. ಪೊಂಗಲಿ ಮಲ್ಲಪ್ಪ, ನಾನೇ ಅದೃಷ್ಟವಂತ. ಆ ಶಂಕರೇಶ್ವರ ನನಗೆ ಮುತ್ತನಂತ ಹೆಂಡತಿ ಕೊಟ್ಟನ. ಒಸಿ ಪೆದ್ದಾಗಿದ್ರು ಮುದ್ದೆ ಆಗವಳೆ. ಒಂದಿನ ತಿರಿಕಮ್ಮ ಮಾತಾಡಿಲ್ಲ. ನಾನು ಒಂದೊಂದ್ಸಲ
ಕೋಳಿ ತಿಪ್ಪಕ್ಕಿದ್ರಂಗೆ ಅವಳ ಮೇಲೆ ಕೋಪ ಮಾಡ್ಕೊಂಡ್ರು ಅವಳು ಸಮಾಧಾನವಾಗವಳೆ, ಯಾವ್ರ ಥರ ನನ್ನ ನೋಡ್ತಾಳೆ. ಆದರೂ ಪುಟ್ಮಲ್ಲಿಗ ನನ್ನ ಮೇಲೆ ತಾತ್ಸಾರ ಭಾವನೆ ಇರ್ಬೋದಾ? ಒಂದ್ಸತಿ ಚೆಕ್ ಮಾಡ್ಬಿಡ. ಆಮೆ ಪುಟ್ಮಲಿ ಬಾಬಣ ಈಗ ಬಂದ್ರಿಯಾ? ಬಂದಾಕತಾನೆ ನಿನ್ ಕಣ್ ಮುಂದೆ ಕೂತಿರೋದು. ಹಂಗಂದರಿಯಾ? ನಾ ಅಂದದೆ ಹಂಗ. ಕುಡಿಯಕ್ ನೀರ್ ತಕೊಂಬೋಗು. ತಕೊಬತ್ತೀನಿ. ಬಿರ್ನೆ ನಾ ಹೇಳಿಲ್ವಾ ನನ್ನ ಹೆಂಡ್ರು ನನ್ನ ಮಾತುಕ ಎದುರ್ಕತ್ತಾಳ ಅಂತ. ಬಾಬಣ ತಕೊಳ್ಳಿ ನೀರು. ಇದನ್ನೊಮ್ಮೆ ಮಾಮೂಲಿ ನೀರು ತಂದ್ಕೊಟ್ಟಿದೆ. ಇನ್ಯಾವ್ ನೀರ್ ತರ್ಬೇಕಿತ್ತು? ಹೊಸಿ ಕುಳುಗುಟ ನೀರು ತರಬೇಕಿತ್ತು. ತಕೊಬತ್ತೀನಿ. ಬಿರ್ನೆ ಇದು ಗೌಡ್ರು ಗೊತ್ತು ಅಂದ್ರೆ. ಬಾಬಣ್ಣ ತಕೊಳ್ಳಿ ಕುಡ್ಗುಟ್ಟ ನೀರು. ಆಮೇಲೆ ಪುಟ್ಮಲ್ಲಿ ನಂಗೆ ಇನ್ನೂ ಕುಳುಗುಟ ನೀರು ಬೇಕು. ತತ್ತೀನಿ. ಬಿರ್ನೆ ಇದರಲ್ಲೇ ಗೊತ್ತಾಯ್ತದೆ ಪುಟ್ಮಲ್ಲಿ ಎಷ್ಟು ಮುಗ್ಧ ಅಂತ. ನನ್ನ ಅಪ್ಪಟ್ಟಿ ಕಿರ್ಚಾಡ್ರು ತಿರ್ಕೊಂಡು ಒಂದು ಮಾತಾಡ್ಲಿಲ್ಲ. ಬಾಬಣ್ಣ ತಕೊಳ್ಳಿ ನೀರು. ಇದನ್ನ 4 ಗ್ಲಾಸ್ ತಂದಿದೆ. ಇದು ಮಾಮೂಲಿ ನೀರು, ಇದು ಒಸಿ ಕುಳುಗುಟ್ಟ ನೀರು, ಇದು ಸಾಲೆ ಕುಳುಗುಟ್ಟ ನೀರು. ಇದ್ರಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ತಂದೀವ್ನಿ. ನಾನು ಈಗ ನೀರು ಕುಡಿಯೋ ಮೂಡಲಿಲ್ಲ, ಮಜ್ಜಿಗೆ ಕುಡಿಯೋ ಮೂಡಲ್ಲ. ಅವನಿ ಹೋಗಿ ಮಜ್ಜಿಗೆ ತಕೊಂಬೋಗು. ತಣ್ಣಗಿರೋ ಮಜ್ಜಿಗೆ ತರ್ಲಾ ಬಿಸಿ ಮಜ್ಜಿಗೆ ತರ್ಲಾ? ಇಷ್ಟು ಸಾಕು. ಪುಟ್ಟಮಲ್ಲಿ ನನ್ನ ಹಿಡ್ತದಲ್ಲ ಅವಳ ಅನ್ನಕ್ಕ. ನಾ ಬದಲಾದ್ರು ಎವಳು ಜನ್ಮಕ್ಕೂ ಅವಳು ಬದಲಾಗಲ್ಲ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುತ್ತದೆ. ಸರಿಯಾಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವರೇ. ತನು ಮನ ಎರಡು ನಿಮ್ದೇ ಆಗೋಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂದೆ. ಪುಟ್ಟಮಲ್ಲಿ ಅವರೇ ಹೇಗಿದ್ದೀರಾ? ನಿಮ್ ಕಣ್ಣು ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಈಗ ತಾನೇ ಮಾನಸ ಸರೋವರದಲ್ಲಿ ಮಿಂದು ಎದ್ದು ಬಂದಿರೋ ಅಪ್ಸರೆ ತರ ಕಾಣ್ತಿದ್ದೀರಾ. ಚಂದನ್ ಅವ್ರೆ ನೀವೇನ್ ಹೇಳ್ತಾ ಇದ್ರೋ ನನ್ಗೆ ಅರ್ಥ ಆಯ್ತಿಲ್ಲ. ಅದರ್ಥ ಆಗಿದ್ರೆ ನಾವ್ಯಾಕೆ ಎಷ್ಟು ದೂರ ಇರ್ತಿದ್ವಿ. ಏನು ಅಂದ್ರೆ ಪುಟ್ಟಮಲ್ಲಿ ಅವರೇ ನಾನು ನಿಮ್ಗೇನೋ ತೋರಿಸ್ಬೇಕು. ನೀವು ನನ್ಗೇನ್ ತೋರ್ಸಿರಿ? ಬನ್ನಿ ಕೂತ್ಕೊಳ್ಳಿ. ಏನೋ ಇದು ಜಾಕೆಟು? ಪುಟ್ಟಮಲ್ಲಿ ಅವರೇ ಇದು ಜಾಕೆಟ್ ಅಲ್ಲ, ಲಾಕೆಟ್. ಹೇಳಿದ್ರೆ ಜಾಡ. ಇದು ಬರೀ ಲಾಕೆಟ್ ಅಲ್ಲ, ಮಾಯಾ ಲಾಕೆಟ್. ಏನು ಮಾಯಾ ಲಾಕೆಟಾ? ಹಾ, ಇದರಿಂದ ನೀವು ನಿಂತ ಜಾಗದಲ್ಲಿ ಏನ್ ಬೇಕಾದ್ರೂ ನೋಡ್ಬೋದು. ಹಂಗಂದರಿಯಾ? ಹಂಗಾರೆ ನಮ್ ಬಾಬಣ್ಣ ಅಂಗಡಿಲಿ ಏನ್ ಮಾಡ್ತಾವ್ರೆ ಅಂತ ಉಸಿ ತೋರ್ಸಿ. ಮಲ್ಲಿಯವರೇ, ನೀವು ಇದರಿಂದ ಏನ್ ಬೇಕಾದ್ರೂ ಯಾರನ್ನ ಬೇಕಾದ್ರೂ ನೋಡ್ಬೋದು. ಆದ್ರೆ ಆ ಪಟ್ಟಾಪಟ್ಟಿ ಚೆಡ್ಡಿ ಬನ್ನಿನ ಅಂಗಡಿ, ಅದನ್ನ ಮಾರೋ ಗೌಡ್ರು, ಇವೆರಡನ್ನ ನೋಡಕ್ಕಾಗಲ್ಲ. ಬೇಕಿದ್ರೆ ವಿಧಾನಸೌಧ ನೋಡ್ಬೋದು, ತಾಜ್ ಮಹಲ್ ನೋಡ್ಬೋದು. ತಾಜ್ ಮಹಲ್ ನೋಡ್ಬೋದಾ? ಹಂಗಾರೆ ತೋರ್ಸಿ. ಮಲ್ಲಿಯವರೇ, ನಾನು ಹೇಳೋ ತನಕ ಇದನ್ನ ಏಕಾಗ್ರತೆಯಿಂದ ನೋಡ್ತಾ ಇರಿ. ಹಾಗೆ ನೋಡ್ತಾ ಇರಿ, ಹಾಗೆ ನೋಡ್ತಾ ಇರಿ, ಹಾಗೆ ನೋಡ್ತಾ ಇರಿ. ಈಗ ಮನಸ್ಸಲ್ಲಿರೋದನ್ನೆಲ್ಲ ಹೊರಗಡೆ ಹಾಕಿ. ಮನಸ್ಸು ತಲೆ ಎರಡೂ ಖಾಲಿ. ಮೊದಲೇ ಅರ್ಧ ಖಾಲಿ ಇತ್ತು, ಈಗ ಪೂರ್ತಿ ಖಾಲಿ. ಹಾಗೇ ನೋಡ್ತಾ ಇರಿ, ಹಾಗೇ ನೋಡ್ತಾ ಇರಿ, ಹಾಗೇ ನೋಡ್ತಾ ಇರಿ. ಮಾಡಿದ್ದು ವರ್ಕ್ ಆಯ್ತಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ. ಪುಟ್ಟಮಲ್ಲಿ ಅವರೇ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ, ಎದ್ದೇಳಿ, ಕೂತ್ಕೊಳ್ಳಿ, ಎದ್ದೇಳಿ. ಪುಟ್ಟಮಲ್ಲಿ ಅವರೇ, ಇಲ್ಲಿ ಬನ್ನಿ, ಖುಷಿಯಾಗಿ ನನ್ನ ಸುತ್ತ ಒಂದು ರೌಂಡ್ ಹೊಡೀರಿ. ಪುಟ್ಟಮಲ್ಲಿಯವರೇ, ಇನ್ನು ಮುಂದೆ ನೀವು ನಾನು ಹೇಳ್ದಾಗ ಕೇಳಬೇಕು. ನಿಮ್ಮ ಮನಸ್ಸಲ್ಲಿ ಗೌಡ್ರ ಬಗ್ಗೆ ಇರೋ ಪ್ರೀತಿ ಎಲ್ಲ ದೂರ ಆಗಬೇಕು. ಅವ್ರು ಯಾವ ಮಾತನ್ನು ನೀವು ಕೇಳಬಾರ್ದು, ಅವ್ರ ವಿರುದ್ಧ ನೀವು ತಿರುಗಿ ಬೀಳಬೇಕು. ಎಲ್ಲಿ ಒಂದು ಸಲ ಪ್ರೀತಿಯಿಂದ
ಐ ಲವ್ ಯು ಅಂತ ಹೇಳಿ. ಐ ಲವ್ ಯು. ಆಮೇಲೆ ಪುಟ್ಮಲೆ ಅಯ್ಯ ಬಿರ್ನ್ ಬಮ್ಮೆ ಅದೇ ಕಸ್ತೂರ್ ಬಂಡಿ ತರ ಬಂದೆ ಬಾ ಅಂದ ಎಟ್ಕಲೆ ಬಂದು ಬೆದರ್ಗೊಂಬತ್ತರ ನಿಂತ್ಕೊಂಡ್ಬಿಟ್ಟ. ನಡ ಒಟ್ಟ ಸಿಕ್ಕದ ಉಣ್ಣಾಕಿಕ್ಕು. ನಿನಗೆ ಕಮ್ಮಿ ಹೇಳ್ತಾ ಇರೋದು, ಉಣ್ಣಾಕಿಕ್ಕು ನಡ. ಅಯ್ಯ ಶಿವನೇ, ಉಣ್ಣಾಕಿಕ್ಕು ಅಂದ್ರೆ ಪ್ಯಾಕೊಳ್ಳಿ ದೈತರ ನಿಂತಿದೆ ಅಲ್ಲ. ನಿಂತ್ಕೊಳ್ಳಿ. ನಾ ಯಾಕೆ ನಿಂತ್ಕೋಬೇಕು? ಕಾರಣ ಕೇಳಬಾರ್ದು. ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ನಾನು ಕೊಳ್ಳಿದ್ದೆವ್ವ ಅಲ್ಲ, ಪಾಂಡುಪುರದ ಪುಟ್ಮಲ್ಲಿ. ಅಮ್ಮ ನಿನ್ನ ಹೆಸರು ನಂಗೆ ಗೊತ್ತಿಲ್ವಾ? ಉತ್ರು ಇಬಾರ್ದು. ನಿಮ್ಮನ್ನೇ ನೀವು ಸಾಮ್ರಾಟ್ ಅನ್ಕೊಂಡಿದ್ದೀರಿಯಾ? ಅದು ಸಾಮ್ರಾಟ್ ಅಲ್ಲ ಕಮ್ಮೆ, ಹೇಳಿದ್ರೆ ಚಾಡ. ನನ್ನನ್ನೇ ನಿಮ್ಮ ಮಟ್ಟಿಗೆ ಕೆಲಸದವಳು ಅನ್ಕೊಂಡಿದ್ರಿಯಾ? ಬಾಯ್ ಬಿಟ್ರೆ ಸಾಕು, ಇದ್ ಮಾಡು ಅದ್ ಮಾಡು, ಇದ್ ತಕಬಾ ಅದ್ ತಕಬಾ, ಇಲ್ಲೋಗು ಅಲ್ಲೋಗು, ನನ್ ಜೊತೆ ಆಟಾಡಲ್ಯಾ? ಆಮೇಲೆ ಪುಟ್ಮಲ್ಲಿ ಇವತ್ತು ಯಾಕ ನೀನು ಜಾಸ್ತಿ ಮಾತಾಡ್ತಾ ಇದೆ ಅನ್ನಿಸ್ತಾ ಇಲ್ವಾ? ಇಷ್ಟು ದಿನ ನೀವು ಜಾಸ್ತಿ ಮಾತಾಡ್ತಿಲ್ವಾ? ಒಂದಿನ ನಾನು ಮಾತಾಡಿದ್ರೆ ನಿಮ್ಗೆ ತಡ್ಕೊಳಕ್ ಆಗ್ತಿಲ್ಲ ಅಲ್ಲ? ನಿಮ್ಮನ್ನ ಕಟ್ಕೊಳಂಗಿಂದ ನಿಮ್ ಮಾತನ್ನ ನಾನು ಹೆಂಗ್ ತಡ್ಕೊಂಡಿರ್ಬೇಕು? ಗೊತ್ತಾಯ್ತು ಬಿಡಮ್ಮೆ ಪುಟ್ಮಲ್ಲಿ, ನೀ ಯಾಕೆ ಈ ತರ ಮಾತಾಡ್ತಿದೆ ಅಂತ ಗೊತ್ತಾಯ್ತು. ಅದರಿಂದ ಯಾರವ್ರ ಅಂತಾನು ಗೊತ್ತಾಯ್ತು. ಇವತ್ತು ನಮ್ಮ ಮಟ್ಟಿಗೆ ನಿಮ್ ಡ್ಯಾಡು ಬಂದಿದ್ನಾ? ನಮ್ ಡ್ಯಾಡು ಬಗ್ಗೆ ಮಾತಾಡ್ಬೇಡಿ. ಅವ್ರ ಬಗ್ಗೆ ಒಂದೇ ಒಂದ್ ಮಾತಾಡಿದ್ರು ನೀವು ಕೂತಿರೋ ಜಾಗದಲ್ಲೇ ಬೇಡ ಬಿಡಿ, ಸೋಪ ಗಲೀಜಾಯ್ತದೆ. ಕಿರ್ಚ್ಬೇಡಿ ಅಂತ ಹೇಳದ್ನಲ್ಲ, ನನಗೆ ಸ್ಯಾಂಡಲ್ ಅಂದ್ರೆ ಅಲರ್ಜಿ. ಅದು ಸ್ಯಾಂಡಲ್ ಅಲ್ಲ ಕಮ್ಮೆ, ಸೌಂಡು. ಹಿಡಿದ್ರಿ ಚಾಡ. ನಮ್ ಡ್ಯಾಡು ಬಗ್ಗೆ ಮಾತಾಡಿರಿ, ನಮ್ ಡ್ಯಾಡು ಬಗ್ಗೆ. ಅವ್ರ ಕಾಲ್ ತೊಳೆದು ನೀರ್ ಕುಡಿಬೇಕು. ಅವ್ರ ಬಗ್ಗೆ ಮಾತಾಡೋದಿರ್ಲಿ, ಅವ್ರ ಹೆಸರು ಎತ್ತಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಆಮೇಲೆ ಪುಟ್ಮಲ್ಲಿ ಈಗೇನು ಒಳಕ್ ಹೋಗಿ ಉಣ್ಣಕ್ಕಿಕ್ಕಿಯ ಇಲ್ಲ ಗೌಡನ್ ಗದೆ ಎತ್ಲ? ಯಾನ ಒಸಿ ಸರಾಗ ಕೊಟ್ರೆ ನೆಗದು ಬತ್ತಾಳೆ. ಗೌಡನ್ ಎದುರು ಹಾಕೊಳ್ಳೋದು ಒಂದೇ, ಜೂ ಅಲ್ಲಿ ರಸಿಮ್ಮನ ಆಚುಗ್ ಬಿಡೋದು ಒಂದೇ. ಗೌಡ್ರ ವಂಶ ಎದುರು ಹಾಕೊಂಡವ್ರ ಧ್ವಂಸ. ನಾನು ಎದುರಾಕತ್ತೀನಿ. ಪುಟ್ಮಲ್ಲಿ ಯಾನ್ ಮಾಡ್ತಾ ಇದ್ದ? ಇದುವರೆಗೂ ಮಾಡ್ತಾ ಇರೋದ್ನ ಇವತ್ ಮಾಡ್ತಾವನಿ. ಅಟ್ಟಿ ಬಿಟ್ಟು ಆಚ್ಕೋಗಿ. ಆಮೇಲೆ ಪುಟ್ಮಲ್ಲಿ ಕಟ್ಕೊಂಡ್ರ ಗಂಡನ ಅಟ್ಟಿಂದ ಆಚೆ ಕಳ್ಸಿಯಾ? ಈ ಸರಿ ಇಲ್ಲ ನೋಡು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತದೆ. ಮರ್ಯಾದೆಯಿಂದ ಅಟ್ಟಿ ಬಿಟ್ಟು ಆಚ್ಕೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಮೈಲಿನ ಮೂಳೆಗಳೆಲ್ಲ ಪುಡಿ ಪುಡಿ ಕಾಫಿ ಪುಡಿ. ಇದನ್ನೇ ಗೌಡ್ರೆ ಹಣೆ ಬರ ಅನ್ನೋದು. ಕೆಲವೊಬ್ರು ಹೆಂಡತಿ ಗುಲಾಮ್ನಾದ್ರು ರಾತ್ರಿ ಹೊತ್ತು ಬೆಚ್ಚಗೆ ಹೆಂಡತಿ ಪಕ್ಕ ಮಲಗ್ತಾರೆ. ಇನ್ನು ಕೆಲವರು ಹೆಂಡತಿನೇ ತಮ್ಮ ಗುಲಾಮ್ಳನ್ನಾಗಿ ಮಾಡ್ಕೊಂಡ್ರು ಹೊರಗಡೆ ಮಲಗ್ತಾರೆ. ನನ್ನ ಮಾತಿನ ಅರ್ಥ ನಿಮ್ಗೆ ಆಯ್ತು ಅಂತ ಅನ್ಕೋತೀನಿ. ಗುಡ್ ನೈಟ್. ಸ್ವೀಟ್. ಗೌಡ್ರ ಯಾಕಿಲ್ಲ ಮಲ್ಗಿದಾರೆ? ಗೌಡ್ರೆ ಗೌಡ್ರೆ, ಗುಡ್ ಮಾರ್ನಿಂಗ್ ಮಧುರ ಅವ್ರೆ. ಕಣ್ಬುಟ್ಟೆ ಇಟ್ಕದೆ ನಿಮ್ ದರ್ಶನ ಮಾಡಿ ತನ್ನ ಜೀವನ ಪಾವನ ಆಗೋಯ್ತು. ನಾನು ಇಷ್ಟು ದೇವತೆ ನನ್ನ ತಪಸ್ಸಿಗೆ ಒಲ್ದು ಪ್ರತ್ಯಕ್ಷ ಆದಂಗೆ ಆಯ್ತು. ನಿದ್ದೆ ಕಣ್ಣಲ್ಲೂ ನಾನು ಹೊಗ್ಳೋದ್ ಬಿಡಲ್ಲ ಅಲ್ವಾ? ಕಣ್ಣೆ ನಿಮ್ಮ ಮೇಲೆ ಇರ್ಬೇಕಾದ್ರೆ ನಿದ್ದಗಣ್ಣ ಆದ್ರೇನ ಎಲ್ಲಿದ್ರೇನ ಬಿಡಿ. ಏನಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಇರ್ಲಿ, ಒಳಗ್ ಮಲ್ಕೊಳ್ದೆ ಇಲ್ಯಾಕ್ ಮಲ್ಕೊಂಡಿದ್ದೀರಾ? ಗೌಡ್ರೆ ಯಾಕೆ ಅಳ್ತಿದ್ದೀರಾ? ಏನಾಯ್ತು? ಮಧುರ ಅವ್ರ ನನ್ನ ಪುಟ್ಮಲ್ಲಿ ಹೊಡೆದು ಆಚ್ಗಾಕ್ಬಿಟ್ಟಾನಿ. ಎಷ್ಟು ಬಾಗಲ್ ಬಡಿದ್ರು ತಗನಿಲ್ಲ, ಅದಕ್ಕೆ ಇಲ್ಲೇ ಬಿಟ್ಕೊಂಡಿದ್ದಿ. ಗೌಡ್ರೆ ಬೆಳ್ಬೆಳ್ಗೆನೆ ನನ್ನ ಬಕ್ರ ಮಾಡೋ ಪ್ಲಾನ? ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಪುಟ್ಟಮಲ್ಲಿ ಅವ್ರು ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಹಂಗೆ ಅನ್ಕೊಂಡಿದ್ದೆ ಮಧುರ ಅವ್ರೆ, ಆದ್ರೆ ಯಾವಾಗ ಹಂಗ್ ಮಾಡಿದ್ಲು ಆಗ ನಂಗೂ ಸತ್ಯ ಗೊತ್ತಾಗೋಯ್ತು. ಸರಿ, ಅವ್ರ ಯಾಕೆ ಆಚೆ ಹಾಕಿದ್ರು? ಕಾರಣ ಗೊತ್ತಿಲ್ಲ ಮಧುರ ಅವ್ರೆ.
ನಾನು ವ್ಯಾಪಾರ ಮುಗಿಸ್ಕೊಂಬಂದು ಉಣ್ಣ ಕಿಕ್ಕು ಅಂತ ಕೇಳ್ದದೆ ತಡ ದೊಣ್ಣ ಎತ್ಕೊಂಬಂದು ರಪ್ಪ 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 ಅಂತ ಬಡ್ದು ಆಚಗಾಕ್ಬಿಟ್ಟಾನಿ. ಗೌಡ್ರೆ ಪುಟ್ಟಮಲ್ಲಿ ಅವರು ಎಂತ ಮುಗ್ದೆ ಗಂಡನ್ನೇ ಪ್ರಾಣ ಅನ್ಕೊಂಡಿದ್ದಾರೆ. ಅಂತವ್ರು ಹೀಗೆಲ್ಲ ಮಾಡ್ತಾರಂದ್ರೆ ನಾನ್ ನಂಬಲ್ಲ. ಮಧುರವ್ರ ನಾನು ವಾಡಿಸ್ಕೊಂಡ್ ಬಾಗ್ಲಲ್ಲಿ ಬಿದ್ದೀನಿ, ನನಗಿಂತ ಸಾಕ್ಷಿ ಬೇಕಾ? ಅವಳು ಈ ಪಾಟಿ ರೊಚ್ಚಿಗೆ ಹೇಳ್ತಾಳ ಅಂತ ನಾನು ಕನ್ಸು ಮನ್ಸಲ್ಲಿ ಅನ್ಕೊಂಡ್ರಲ್ಲ ನೀ. ಆದ್ರೆ ನೆನ್ನೆ ರಾತ್ರಿ ಅವಳು ಇನ್ನೊಂದು ಕಠೋರವಾದ ಕರಾಳವಾದ ಮುಖ ತೋರಿಸ್ಬಿಟ್ಟಾನಿ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ. ಬಾಬಣ ರಾತ್ರಿ ಎಲ್ಲ ಎಲ್ಲೋಗಿದ್ರಿ? ನೀವಿಲ್ದೆ ನಂಗೆ ಎಷ್ಟು ಹೆದ್ರಿಕೆ ಆಯ್ತು ಗೊತ್ತಾ? ಆಮೇಲೆ ಪುಟ್ಮಲಿ ನನ್ ತಮ್ಮೆ ತ್ಯಾಗಮಯ ನಾಟಕ ಆಡಿಯ ನೀನೇ ತಾನೆ ನನ್ನ ಹೊಡೆದು ಆಚಕಾಗ್ತದೋ. ಮಾಯ್ಕಾರ ಏನಿದು ಅಪಸ್ವರ? ನಾನು ನಿಮ್ಗೆ ಹೊಡ್ದೀವ್ನ ಕೊಡ್ತು ಅನ್ನಿ ದ್ಯಾವ್ರಂತ ಗಂಡನ್ಗೆ ಹೊಡೆದ್ರೆ ನಂಜನ್ಗುಂಡ್ ನಂಜುಂಡೇಶ್ವರ ಒಪ್ಪಿನ ಹಂಗೆಲ್ಲ ಹೊಡೆದ್ರೆ ಪಾಪ ಸುತ್ಕೋತದೆ ಅಂತ ನಮ್ಮ ಅತ್ತೆವ ಹೇಳವ್ರೆ. ನೀವು ಹೊಟ್ಟಿಲಿಲ್ದೆ ರಾತ್ರಿ ಎಲ್ಲ ನಾನು ಒಬ್ಳೆ ಗುಬ್ಬಚ್ಚಿ ತರ ಇದ್ದೆ ಅನ್ನಿ ಫೋನ್ ಮಾಡವು ಅಂದ್ರೆ ಫೋನ್ ಬೇರೆ ಅಟ್ಟಿಲ್ಲ ಬಿಟ್ಟೋಗಿದ್ರಿ. ಆಮೇಲೆ ಪುಟ್ಮಲಿ ಯಾಕಮ್ಮೆ ಪಟಿ ಸುಳ್ಳು ಅವಳಿಗೆ ನೀನೇ ತಾನೆ ನನ್ನ ಹೊಡೆದು ಆಚಕಾಗ್ತದೋ. ಸಾಕು ಗೌಡ್ರೆ, ಸುಳ್ಳು ಹೇಳ್ತಿರೋದು ಪುಟ್ಟಮಲ್ಲಿ ಅವರಲ್ಲ, ನೀವು. ಮಧುರವ್ರ ನಾ ಯಾಕೆ ಸುಳ್ಳು ಹೇಳಿ? ಹೌದೌದು, ನೀವು ಗಂಡಸರಿಗೆ ಸುಳ್ಳು ಅನ್ನೋ ಪದನೇ ಗೊತ್ತಿರಲ್ಲ. ನಾವ್ ಹೆಂಗಸ್ರೆ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾ ಇರೋದು. ಮಧುರವ್ರ ನಿಮ್ಮ ಮನೆಗೂ ನನ್ನ ಮನೆಗೂ ಪುಟ್ಮಲಿ ನನ್ನ ಹೊಡೆದು ಆಚಕಾಕಿರೋ ದಿಟಾನಿ. ಗೌಡ್ರೆ ಹೇಳಿದನ್ನೇ ಹೇಳಿ ನಂಗೆ ಕೋಪ ಬರ್ಸ್ಬೇಡಿ. ನಿಮ್ ತಪ್ಪನ್ನ ಮುಚ್ಚಾಕೊಳಕ್ಕೆ ಪುಟ್ಟಮಲ್ಲಿ ಅವ್ರ ಮೇಲೆ ಆಪಾದನೆ ಹೊರಿಸ್ತಿದ್ದೀರಾ? ಅಯ್ಯೋ ಸೂನ ನಾ ಏನ್ ತಪ್ಪು ಮಾಡಿದನು ಮಧುರವ್ರ? ನಿನ್ನೆ ಕುಡ್ಕೊಂಡ್ ಬಂದಿರ್ಬೇಕು, ಒಳಗ್ ಹೋಗದೆ ಧೈರ್ಯ ಇಲ್ದೆ ಇಲ್ಲೇ ಮಲ್ಕೊಂಡಿರ್ತೀರಾ. ಮಧುರವ್ರ ನಾ ಕುಡ್ಕೊಂಬಂದ್ರೆ ನೆಟ್ ಗಟ್ಟಿ ಒಳಕ್ ಹೋಗಿ ಮನಿ ಕತ್ನಿ, ಯಾರು ಎದುರ ಅವಶ್ಯಕತೆನೂ ಇಲ್ಲ. ನಿನ್ನೆ ಸಿಕ್ಕಾಪಟ್ಟೆ ಕುಡ್ದಿರ್ಬೇಕು, ತೂರಾಡ್ಕೊಂಡ್ ಬಂದು ಮೈ ಮೇಲೆ ಪ್ರಜ್ಞೆನೂ ಇಲ್ದೆ ಪುಟ್ಟಮಲ್ಲಿ ಅವ್ರನ್ನ ಕೂಗೋ ಶಕ್ತಿನೂ ಇಲ್ದೆ ಇಲ್ಲೇ ಬಿದ್ದಿರ್ತೀರಾ. ನೀವ್ಯಾಕೆ ಕುಡ್ಕ ಬರಕ್ ಹೋದ್ರಿ? ಅಯ್ಯೋ ಸುಮ್ನೆ ನಮ್ಮೆ ಪಟಾಪಟಿ ಚಡ್ಡಿ ಬನ್ನಿನ್ ಮಾರಕ್ಕೆ ಟೈಮ್ ಇಲ್ಲ, ಹಿಂಗ್ ಕುಡಿಯಕ್ ಬೇರೆ ಹೋಯ್ತೀನಿ. ಮಧುರವ್ರ ನೀವು ನನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ. ನಾನು ಕುಡ್ದಿಲ್ಲ ಕುಡ್ದಿಲ್ಲ ಕುಡ್ದಿಲ್ಲ. ಗೌಡ್ರೆ ತಪ್ಪು ಮಾಡ್ದವ್ರೆ ತಪ್ಪು ಮಾಡಿಲ್ಲ ಅಂತ ವಾದ ಮಾಡೋದು. ನೀವ್ ಇಂತ ಲೋ ಲೆವೆಲ್ಗೆ ಇಳಿತೀರ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮುಕ್ತ ಹೆಂಡತಿ ಮೇಲೆ ಆಪಾದನೆ ಹೊಸಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಿಮ್ಮೇಲೆ ಇಟ್ಟಿದ್ ನಂಬಿಕೆ ಎಲ್ಲ ಹೊಟ್ಟೋಯ್ತು. ಐ ಹೇಟ್ ಯು. ಬಾಬಣ್ಣ ನಿಮ್ಗೆ ಇದೆಲ್ಲ ಬೇಕಿತ್ತ? ಕುಡಿಯಕ್ಕೆ ಆಚೆ ಹಾಕೋದ್ರಿ? ನಿಮಗ್ ಕುಡಿಬೇಕು ಅನ್ಸಿದ್ರೆ ಅಟ್ಟಿಲೆ ಕುಡೀರಿ. ಏ ರಾಕಿ, ಈ ಹೆಕ್ಕ ತುಂಬ ಬುದ್ಧಿ ಎಲ್ಲ ಇಂಥ ಅಮಾಯಕರ ಮೇಲೆ ತೋರಿಸ್ಬೇಡ್ದ. ಓ ಇನ್ಸ್ಪೆಕ್ಟರ್, ನಾನು ಇವನಿಗೆ ತೊಂದರೆ ಕೊಡ್ತಾ ಇಲ್ಲಪ್ಪ, ಇವನ ಮೇಲೆ ಹಿಪ್ನೋಟಿಸಮ್ ಮಾಡ್ತಾ ಇದ್ದೇನೆ. ನೀ ಹಿಂಗೆ ಮಾತಾಡ್ತಾ ಇದ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲ್ಸಿ ನಾನು ಕಡ್ ಬರ್ಕ ಹಾಂಗ್ ಮಾಡ್ತೆ. ಐ ಲೈಕ್ ಇಟ್. ಓಯ್ ನಿಮಗೆ ಇದರ ಮೇಲೆ ನಂಬಿಕೆ ಇಲ್ವಾ? ಕೆಲ್ಸಕ್ಕೆ ಬಾರ್ದಿದ್ದ ಶಕ್ತಿ ಮೇಲೆಲ್ಲ ನಮ್ಗೆ ನಂಬಿಕೆ ಇಲ್ಲ. ನನಗೆ ಕೂಡ ನಿಮ್ಮಂತವರೇ ಬೇಕಿತ್ತು. ಈಗ ನಾನು ಇದನ್ನು ನಿಮ್ಮ ಮೇಲೆ ಪ್ರಯೋಗಿಸಲಾ? ಮಾಡು, ಅದೆಂತ ಮಾಡ್ತೀವಿ ಮಾಡ್ಕೊ. 1 2 3 4 5 6 7 8 9 10. ಇನ್ಸ್ಪೆಕ್ಟರ್ ಬಜರಂಗಿ, ನೀವೀಗ ನನ್ನ ಹಿಪ್ನೋಟಿಸಮ್ ಓಡಿಗೆ ಒಳಗಾಗಿದ್ದೀರಾ. ಇನ್ನು ಮುಂದೆ ನೀವು ನಾನು ಹೇಳಿದಾಗೆ ಕೇಳ್ತೀರಾ? ಹೌದು. ಈಗಲೇ ಜೇಬಿನಿಂದ ಮೊಬೈಲ್ ತೆಗೆದು ಕಮಿಷನರ್ಗೆ ಫೋನ್ ಮಾಡಿ ನಾನು ಈ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ನಾಲಾಯಕ್, ನನ್ನನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಏ ಹೆಕ್ಕತ್ತೆಂಬ ಕಮಿಷನರ್, ನಾನಾ SI ಬಜರಂಗಿ ಮಾತಾಡ್ತಿಪ್ಪುದು. ನಾನು ಈ ಡಿಪಾರ್ಟ್ಮೆಂಟಲ್ಲಿ ಇಪ್ಪಕ್ಕೆ ನಾಲಾಯಕ್. ನನ್ನನ್ನು ಇಂಥ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿದ್ಯಲ್ಲ, ನೀನು ಅದಕ್ಕೂ ನಾಲಾಯಕ್. ಇಲ್ಲಿ ಕೇಳ, ನನ್ನನ್ನು ಆದಷ್ಟು ಬೇಗ ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಮುಖದ ಮೇಲೆ ಹಲ್ಸಿನ ಹಣ್ಣು ಕಡ್ದು ಬರ್ತ ಹಾಂಗೆ ಮಾಡ್ತೆ. ಫೋನ್ ಕಟ್ ಮಾಡು. ಗುಡ್ ಬಾಯ್. ನೀನೀಗ ಮನೆಗೆ ಹೋಗು. ಮನೇಲಿ ನಿನ್ನ ಹೆಂಡತಿ ಹಲಸಿನ ಕಡಿಮೆ ಮಾಡಿರ್ತಾರೆ, ಬಂಜಾರಿ ಮುಕ್ಕಿ ಪಾಚ್ಕೋ. ಆಯ್ತು. ಇದೆಲ್ಲ ಬೇಕಾ? ಹಾಯ್ ಪುಟ್ಟಮಲ್ಲಿ ಅವರೇ, ಎಲ್ಲಿ ಒಂದ್ಸಲ ಐ ಲವ್ ಯು ಅಂತ ಹೇಳಿ. ಚಂದನವ್ರೆ ಏನ್ ಮಾತು ಅಂತ ಆಡಿರಿ? ನಾನು ಹೇಳಿದ್ದು ನಾಟಕ ಡೈಲಾಗು. ನಾನು ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೀವದ್ ಯಾವಾಗ ನಾಟಕ ಮಾಡಿರೋ, ಯಾವಾಗ ಚೆನ್ನಾಗಿದ್ದೀರೋ ಒಂದು ಗೊತ್ತಾಗಲ್ಲ. ಅವನೇ ಯಾಕೆ ಗಲ್ಲಾಗಿದ್ದೀರಾ? ಯಾಕೆ ಹೇಳಿರಿ? ನಾ ಸಾನೆ ಪಂಪ್ಸೆಟ್ ಆಗಿವ್ನಿ ಅಲ್ಲಿ. ಪಂಪ್ ಸೆಟ್ ಅಲ್ಲ, ಅಪ್ಸೆಟ್. ಹೇಳಿದ್ರಿ ಜಾಡ. ಅದೇ ಯಾಕಾಗಿದ್ದೀರಾ? ಅದು ರಾತ್ರಿ ನಮ್ಮ ಬಾಬಣ್ಣನ ಅಟ್ಟಿಯಿಂದ ಆಚೆ ಆಗ್ತಿ ಅಂತ ಹೇಳ್ತವ್ರೆ, ಆದ್ರೂ ನಂಗೆ ಮಾಡ್ಲಿಲ್ಲ ಅನ್ನಿ. ಇವಾಗ ಮಾಡ್ಲಿಲ್ಲ ಅಂತ ನನಗೆ ಗೊತ್ತು.
ಯಾಕಂದ್ರೆ ಮಾಡ್ದು ನಾನ್ ತಾನೆ. ನಿಮ್ ಗೌಡ್ರು ನಿನ್ನೆ ರಾತ್ರಿ ಕುಡ್ದು ತೂರಾಡ್ಕೊಂಡು ನಿಮ್ಮ ಮನೆ ಮುಂದೆ ಬಿದ್ದಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಇದ್ರ ನಿಮ್ದೇನು ತಪ್ಪಿಲ್ಲ ಬಿಡಿ. ಆದ್ರೆ ಎಲ್ಲ ಅಪವಾದನು ನನ್ ಮೇಲೆ ಆಗ್ತಾವ್ರೆ ಅನ್ನಿ. ಆ ಪಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋರು ಅಪವಾದ ವರ್ಷಕ್ಕೆ ಲಾಯಕ್. ತಾವು ಮಾಡಿದ ಅಪರಾಧನ ಒಪ್ಕೊಳ್ಳೋದೇ ಇಲ್ಲ. ನೀವು ಅವ್ರ ಜೊತೆ ಅದು ಹೇಗ್ ಬಾಳ್ತಿದ್ರು ನನ್ಗಂತೂ ಗೊತ್ತಾಗ್ತಿಲ್ಲಪ್ಪ. ಚಂದನ್ ಅವ್ರೆ, ನಮ್ ಬಾಬಣ್ಣನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವ್ರು ಯಾನೇ ಮಾಡಿದ್ರು ನನ್ ಗಂಡ ಅನ್ನಿ. ಗಂಡ ಅಲ್ಲ ಭಂಡ. ನಿಮ್ ಟೆನ್ಷನ್ ನಾನ್ ದೂರ ಮಾಡ್ತೀನಿ ಅಂದೆ. ಇಲ್ಲಿ ನೋಡಿ, ನಾ ಇದು ನೋಡಲ್ಲ ನೀ. ನಿನ್ನೆ ಇದ್ರಲ್ಲಿ ತಾಜ್ ಮಹಲ್ ತೋರಿಸ್ತೀನಿ ಅಂತ ಏನು ತೋರಿಸ್ಲೇ ಇಲ್ಲ. ನಿನ್ನೆ ಇದ್ರಲ್ಲಿ ಯಾರೋ ಬೇರೆಯವ್ರು ನೋಡ್ಬಿಟ್ಟಿದ್ರು, ಅದಕ್ಕೆ ನಿಮಗ್ ಕಂಡಿಲ್ಲ. ಇವಾಗ ನೋಡಿ, ತಾಜ್ ಮಹಲ್ ಜೊತೆಗೆ ಕುತುಬ್ ಮಿನಾರು ಕಾಣುತ್ತೆ. ನೋಡ್ತೀನಿ. ಹಾಗೇ ನೋಡ್ತಾ ಇರಿ, ಹಾಗೇ ನೋಡ್ತಾ ಇರಿ, ಹಾಗೇ ನೋಡ್ತಾ ಇರಿ. ತಲೆ ಮನಸ್ಸು ಎಲ್ಲ ಖಾಲಿ ಆಗ್ತಿದೆ. ಮೊದಲೇ ಅರ್ಧ ಖಾಲಿ ಆಗಿತ್ತು, ಈಗ ಪೂರ್ತಿ ಖಾಲಿ ಆಗ್ತಿದೆ. ಈಗ ನಾನು ಹೇಳೋದನ್ನು ಮಾತ್ರ ಗಮನ ಇಟ್ಟು ಕೇಳಿ. ನಿಮ್ಮ ಗಂಡ ಗೌಡ್ರು ತುಂಬ ಕೆಟ್ಟ ವ್ಯಕ್ತಿ. ನಿಮ್ಗೆ ಅವ್ರ ಮೇಲಿರೋ ಪ್ರೀತಿ ಎಲ್ಲ ದೂರ ಆಗಬೇಕು. ನೀವು ಅವ್ರ ಮಾತೇನು ಕೇಳಬಾರ್ದು. ಅವಕಾಶ ಸಿಕ್ಕಾಗೆಲ್ಲ ಕೈ ಸಿಕ್ಕದನ್ನು ತಗೊಂಡು ಚೆನ್ನಾಗಿ ಬಾರಿಸ್ಬೇಕು. ಅದಕ್ಕೂ ಮುಂಚೆ ಐ ಲವ್ ಯು ಅನ್ನಿ. ಐ ಲವ್ ಯು, 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 ಐ ಲವ್ ಯು.